ಎಸ್, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಹುಪಾಲು ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಬಳಸದ ಕಾರಣದಿಂದ ಹೆಚ್ಚಾಗಿ ರಸ್ತೆ ಅಪಘಾತಗಳು ಆಗುತ್ತಿದ್ದಲ್ಲದೆ ಸವಾರರ ಸಾವಿನ ಸಂಖ್ಯೆ ಹೆಚ್ಚಾಗಿತ್ತು. ಇದಕ್ಕೆ ಕಡಿವಾಣ ಹಾಕಲು ಪೊಲೀಸರು ಎಂದಿಗೂ ಸಹ ಹರಸಾಹಸ ಪಡುತ್ತಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲೆಯಲ್ಲಿ ಹೆಲ್ಮೆಟ್ ಕುರಿತು ಜಾಗೃತಿ ಮೂಡಿಸಿ ಡಿಸೆಂಬರ್ 12ರಿಂದ ಹೆಲ್ಮೆಟ್ ಕಡ್ಡಾಯ ಮಾಡಿ ಆದೇಶ ಹೊರಡಿಸಿದ್ದಾರೆ. ಅದರಂತೆ ಹೆಲ್ಮೆಟ್ ಧರಿಸದೆ ರಸ್ತೆಗಳಲ್ಲಿ ಸಂಚರಿಸುತ್ತಿದ್ದ ದ್ವಿಚಕ್ರ ವಾಹನ ಸವಾರರಿಗೆ ಪೊಲೀಸರು ದಂಡ ಹಾಕುವ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಕಡ್ಡಾಯ ಅಂತ ಹೇಳಿದ್ದೇ ತಡ ಜಿಲ್ಲಾ ಪೊಲೀಸರು ಫುಲ್ ಆಕ್ಟಿವ್ ಆಗಿದ್ದು ರಸ್ತೆಗಳಲ್ಲಿ ಎಲ್ಲಿ ನೋಡಿದ್ರೂ ಪೊಲೀಸರದ್ದೇ ಕಾರುಬಾರು ಆಗಿದೆ. ಅಲ್ಲದೆ ಹೆಲ್ಮೆಟ್ ಧರಿಸದ ದ್ವಿಚಕ್ರ ವಾಹನ ಸವಾರರು ಯಾರೇ ಆಗಿದ್ರೂ ಸಹ ಮುಲಾಜಿಲ್ಲದೆ ದಂಡ ಹಾಕಿ ಬಿಸಿ ಮುಟ್ಟಿಸುತ್ತಿದ್ದಾರೆ. ಡಿಸೆಂಬರ್ 12 ಶುಕ್ರವಾರದಿಂದ ಆರಂಭವಾದ ದಂಡದ ಪ್ರಕ್ರಿಯೆ ಮೊದಲನೆಯ ದಿನ 1843 ಕೇಸ್ಗಳು ದಾಖಲಾಗಿದ್ದು 6,23,500 ರೂಪಾಯಿ. ಶನಿವಾರ 1,202 ಕೇಸ್ಗಳು ದಾಖಲು ಮಾಡಿ 5,99,800 ರೂಪಾಯಿ. ಭಾನುವಾರ 946 ಕೇಸ್ಗಳನ್ನು ದಾಖಲು ಮಾಡಿ 4,61,800 ರೂಪಾಯಿಗಳನ್ನು ದಂಡ ವಿಧಿಸಲಾಗಿದೆ. ಕೇವಲ 3 ದಿನಗಳಲ್ಲಿ ಒಟ್ಟು 16,85,000 ರೂಪಾಯಿ ದಂಡ ವಿಧಿಸಿ ಬೇಜವಾಬ್ದಾರಿ ಸವಾರರಿಗೆ ಬಿಸಿ ಮುಟ್ಟಿಸಿದ್ದಾರೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ನಾವು ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಬೇಕು 12ನೇ ತಾರೀಕಿಂದ ಒಂದು ಅಭಿಯಾನ ಮಾಡಿದ್ದೀವಿ. ಈ ಅಭಿಯಾನಲ್ಲಿ ನಮಗೆ ಪಬ್ಲಿಕ್ಕಿಂದ ತುಂಬ ಚೆನ್ನಾಗಿ ಸಹಕಾರ ಸಿಕ್ಕಿದೆ. ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ನಾನು ಎಲ್ಲರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಜೊತೆಗೆ ತಮ್ಮೆಲ್ಲರ ಜೊತೆ ನಾವು ಮಾಹಿತಿ ಶೇರ್ ಮಾಡ್ತೀವಿ ಈ ಅಭಿಯಾನಲ್ಲಿ ಏನೇನು ನಡ್ತಾ ಇದೆ. ಈಗ ಕಳೆದ 3 ದಿನದಿಂದ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಆಫೀಸರ್ಸ್ ತುಂಬ ಸ್ಟ್ರಿಕ್ಟಾಗಿ ಆಲ್ ಓವರ್ ಡಿಸ್ಟ್ರಿಕ್ಟ್ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಬೇಕು, ಇದು ಒಂದು ಸ್ಪೆಷಲ್ ಡ್ರೈವ್ ಥರ ಮಾಡ್ತಾ ಇದ್ದಾರೆ. ಬಟ್ ಸುಮಾರು ಜನ ಎಷ್ಟು ಅವೇರ್ನೆಸ್ ಆದಮೇಲೆ ಕೂಡ ಸುಮಾರು ಜನ ಹಾಕಲಿಲ್ಲ ಹೆಲ್ಮೆಟ್. ಈ ವಿಚಾರ ಬಗ್ಗೆ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಂಡಿದ್ದೀವಿ. ಟೋಟಲ್ ಅರೌಂಡ್ 3,500 ಕೇಸಸ್ ಆಗಿದೆ ಹೆಲ್ಮೆಟ್ ಆಫೆನ್ಸಸ್ ಬಗ್ಗೆ, ಮತ್ತು ಅರೌಂಡ್ 16 lakh ಫೈನ್ ಕಲೆಕ್ಟ್ ಆಗಿದೆ ಆಲ್ ಓವರ್ ಡಿಸ್ಟ್ರಿಕ್ಟ್. ಈ ಮ್ಯಾಕ್ಸಿಮಮ್ ಕೇಸಸ್ ನಮ್ಮ ಚಿಕ್ಕಬಳ್ಳಾಪುರ ಟೌನ್, ಚಿಂತಾಮಣಿ ಟೌನ್, ಬಾಗೇಪಲ್ಲಿ, ಗೌರಿಬಿದನೂರು ಎಲ್ಲ ತಾಲೂಕು ಲೆವೆಲ್ ಪ್ಲೇಸಸಲ್ಲಿ ಚೆನ್ನಾಗಿ ಇಂಪ್ಲಿಮೆಂಟೇಷನ್ ಆಗ್ತಾಯಿದೆ. ಈ ಥರ ನನಗೆ ಮಾಹಿತಿ ಬಂದಿದೆ. ಸುಮಾರು ಜನ ಪಬ್ಲಿಕ್ ಕೂಡ ಫೋನ್ ಮಾಡಿ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ ಒಂದು ಚೆನ್ನಾಗಿ ಇನಿಷಿಯೇಟಿವ್ ಇದೆ. ನಮಗೆ ಕೂಡ ಸಂತೋಷ ಇದೆ ಪಬ್ಲಿಕ್ ಕೂಡ ಈ ಥರ ಸಹಕಾರ ಕೊಡ್ತಾ ಇದ್ದಾರೆ. ಮತ್ತೆ ಎಲ್ಲರಿಗೆ ಧನ್ಯವಾದಗಳು ತಿಳಿಸ್ತೀನಿ. ಬಟ್ ಎಲ್ಲರ ಜೊತೆ ಅದೇ ಮನವಿ ಮಾಡ್ತೀನಿ ದಯವಿಟ್ಟು ಇದನ್ನು ಈ ಥರ ಎಲ್ಲ ಪೊಲೀಸ್ ಸ್ಟ್ರಿಕ್ಟಾಗಿ ನೋಡ್ತಾ ಇದ್ದಾರೆ, 1-2 ದಿನ ಇದನ್ನು ಕಂಟಿನ್ಯೂ ಮಾಡ್ತಾರೆ. ದಯವಿಟ್ಟು ತಾವು ಎಲ್ಲರೂ ಅರ್ಥ ಆಗಬೇಕು, ತಮ್ಮೆಲ್ಲರದು ಸುರಕ್ಷಕ್ಕಾಗಿದೆ ಇದು. ತಮ್ಮೆಲ್ಲರಿಗೋಸ್ಕರ ನಾವು ಇದನ್ನು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಮೊನ್ನೆ ಒಂದು ಹಾಸ್ಪಿಟಲಿಂದ ಕೂಡ ಒಂದು ಶೇರ್ ಮಾಡಿದ್ದಾರೆ ನನ್ನ ಜೊತೆ. ಹಾಸ್ಪಿಟಲಿಂದ ಒಂದು ವಿಡಿಯೋ ಶೇರ್ ಮಾಡಿದ್ದಾರೆ. ಯಾರು ಒಬ್ಬರು ಇಂಜರ್ ಆಗಿ ಆಕ್ಸಿಡೆಂಟ್ ಆದಮೇಲೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರದ್ದು ನೀದು ಸರ್ಜರಿ ಆಗಿದೆ. ಅವರು ಹೇಳ್ತಾ ಇತ್ತು ಹೆಲ್ಮೆಟ್ ಹಾಕಿದ್ದೀನಿ, ಈ ಕಾರಣ ಬಗ್ಗೆ ನನಗೆ ಏನಾಗಲ್ಲ, ಅದರ್ವೈಸ್ ನಂದು ಸ್ಪಾಟಲ್ಲಿ ಡೆತ್ ಆಗಿಬಿಡುತ್ತೆ, ಈ ಥರ ಹೇಳಿದ್ದಾರೆ ಅವರು. ಅದು ಕೂಡ ನಾವು ನಮ್ಮ ಸೋಷಿಯಲ್ ಮೀಡಿಯಲ್ಲಿ ಅವ್ರದ್ದು ವಿಡಿಯೋ ಶೇರ್ ಮಾಡಿದ್ದೀವಿ ಒಬ್ಬರು ಪರ್ಸನ್ದು. ಎಲ್ಲರ ಜೊತೆ ಅದು ಮನವಿ ಮಾಡ್ತೀನಿ ಇದನ್ನು ದಯವಿಟ್ಟು ಕಂಟಿನ್ಯೂ ಮಾಡಿ. ಇನ್ನು ಯಾವಾಗ ಪೊಲೀಸ್ ಸಂಚಾರಿ ನಿಯಮಗಳನ್ನ ಹೆಲ್ಮೆಟ್ ವಿಚಾರದಲ್ಲಿ ಜಿಲ್ಲಾ ಪೊಲೀಸರು ಕಠಿಣ ಕ್ರಮ ತೆಗೆದುಕೊಂಡ್ರು, ಕೆಲ ದ್ವಿಚಕ್ರ ವಾಹನ ಸವಾರರು ರಸ್ತೆಗಿಳಿಯದೆ ಗೊಂದಿಗಳಲ್ಲಿ ಸಂಚರಿಸಿ ಪೊಲೀಸರಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.